ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಡೀ ಕೆನಡಾವನ್ನು ಕೈವಶಕ್ಕೆ ಮುಂದಾಗಿದ್ದಾರೆ. ಇದು ಭಾಳ ಸ್ವಲ್ಪ ಈಸಿ ಥರ. ನೀವು ಅಮೆರಿಕದ ಮ್ಯಾಪ್ ನೋಡಿದರೆ ಅಮೆರಿಕ ಬರುತ್ತೆ ನೋಡಿ, ಈ ಥರ. ಈಗ ಇಡೀ ಭಾರತ ಬರುತ್ತಲ್ಲ, ಅದೇ ಥರ ಈ ಭಾರತಕ್ಕೆ ಅರ್ಧ ಒಂದು ಗೆರೆ ಹಾಕಿದರೆ ಕೆಳಗಿನ ಭಾಗ ಎಲ್ಲ ಅಮೆರಿಕ ಇದ್ದಂಗೆ, ಮೇಲಿನ ಭಾಗ ಎಲ್ಲ ಕೆನಡಾ ಇದ್ದಂಗೆ. ಓಕೆ, ಸೊ ಹಾಗಾಗಿ ಅದು ಭಾಳ ಹತ್ರ. ಇನ್ನೂ ಕೆಳಗೆ ಹೋದರೆ ಮೆಕ್ಸಿಕೋ ಇದೆ. ಅಮೆರಿಕದ 51ನೇ ರಾಜ್ಯವಾಗಿ ಮಾಡಿಕೊಳ್ಳಲು ನಿರ್ಧಾರ ಮಾಡಿದ್ದಾರೆ. 50 ರಾಜ್ಯ ಇದೆ ಅಲ್ಲಿ. ಟ್ರಂಪ್ ನಡೆ ಕೆನಡಾದಲ್ಲಿ ಕೋಲಾಹಲ ಎಬ್ಬಿಸಿದೆ. ಇಡೀ ಕೆನಡಾವನ್ನು ಅಮೆರಿಕಕ್ಕೆ ಸೇರಿಸ್ಕೊಳ್ತೀವಿ. ರಿಪೋರ್ಟ್. ಕೆನಡಾ ಮೇಲೆ ಕಣ್ಣು ಹಾಕಿದ ಟ್ರಂಪ್. 3 ದೇಶಗಳ ಕೈವಶಕ್ಕೆ ನಡೀತಿದೆ ತಂತ್ರ. ಡೊನಾಲ್ಡ್ ಟ್ರಂಪ್ ಜನವರಿ 25ಕ್ಕೆ ಅಮೆರಿಕ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಆದರೆ ಅದಕ್ಕೂ ಮೊದಲೇ ಅಬ್ಬರಿಸುತ್ತಿದ್ದಾರೆ. ಗ್ರೀನ್ಲ್ಯಾಂಡ್ ಮತ್ತು ಪನಾಮಗಳನ್ನ ಅಮೆರಿಕದಲ್ಲಿ ವಿಲೀನ ಮಾಡಬೇಕು ಅಂತಿದ್ದಾರೆ. ಕೆನಡಾ ದೇಶವನ್ನೇ ಅಮೆರಿಕ ಜೊತೆ ವಿಲೀನ ಮಾಡಲು ತಂತ್ರ ರೂಪಿಸುತ್ತಿದ್ದಾರೆ. Sir Lopez, you said you were considering military force to acquire Panama and Greenland. Are you also considering military force to annex and acquire Canada? No, economic force. Because Canada and the United States, that would really be something. ಟ್ರಂಪ್ ಮಾತಿಗೆ ಕ್ಯಾರೆ ಎನ್ನದ ಜಸ್ಟಿನ್ ಟ್ರುಡೋ. ಈಗ ಹುಡುಗಿಯೆಂದು ಕಿಂಡಲ್ ಮಾಡಿದ ಮಸ್ಕ್. ಎಲನ್ ಮಸ್ಕ್ ಕೂಡ ಕಿಂಡಲ್ ಮಾಡೋ ಕೆಲಸ ಶುರು ಮಾಡಿದ್ದಾರೆ. ಕೆನಡಾ ಯುಎಸ್ ವಿಲೀನ ಪ್ರಸ್ತಾಪ ತಿರಸ್ಕರಿಸಿದ್ದ ಜಸ್ಟಿನ್ ಟ್ರುಡೋರನ್ನು ಮಸ್ಕ್ ಟೀಕಿಸಿದ್ದಾರೆ. ಹುಡುಗಿ, ನೀವು ಇನ್ಮುಂದೆ ಕೆನಡಾದ ಗವರ್ನರ್ ಅಲ್ಲ, ಆದ್ರಿಂದ ನೀವು ಏನು ಹೇಳಿದ್ರು ನಾವು ಕ್ಯಾರೆ ಅನ್ನಲ್ಲ ಎಂದಿದ್ದಾರೆ. ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಡೀ ಕೆನಡಾವನ್ನು ಕೈವಶಕ್ಕೆ ಮುಂದಾಗಿದ್ದಾರೆ. ಇದು ಭಾಳ ಸ್ವಲ್ಪ ಈಸಿ ಥರ. ನೀವು ಅಮೆರಿಕದ ಮ್ಯಾಪ್ ನೋಡಿದರೆ ಅಮೆರಿಕ ಬರುತ್ತೆ ನೋಡಿ, ಈ ಥರ. ಈಗ ಇಡೀ ಭಾರತ ಬರುತ್ತಲ್ಲ, ಅದೇ ಥರ ಈ ಭಾರತಕ್ಕೆ ಅರ್ಧ ಒಂದು ಗೆರೆ ಹಾಕಿದರೆ ಕೆಳಗಿನ ಭಾಗ ಎಲ್ಲ ಅಮೆರಿಕ ಇದ್ದಂಗೆ, ಮೇಲಿನ ಭಾಗ ಎಲ್ಲ ಕೆನಡಾ ಇದ್ದಂಗೆ. ಓಕೆ, ಸೊ ಹಾಗಾಗಿ ಅದು ಭಾಳ ಹತ್ರ. ಇನ್ನೂ ಕೆಳಗೆ ಹೋದರೆ ಮೆಕ್ಸಿಕೋ ಇದೆ. ಅಮೆರಿಕದ 51ನೇ ರಾಜ್ಯವಾಗಿ ಮಾಡಿಕೊಳ್ಳಲು ನಿರ್ಧಾರ ಮಾಡಿದ್ದಾರೆ. 50 ರಾಜ್ಯ ಇದೆ ಅಲ್ಲಿ. ಟ್ರಂಪ್ ನಡೆ ಕೆನಡಾದಲ್ಲಿ ಕೋಲಾಹಲ ಎಬ್ಬಿಸಿದೆ. ಇಡೀ ಕೆನಡಾವನ್ನು ಅಮೆರಿಕಕ್ಕೆ ಸೇರಿಸ್ಕೊಳ್ತೀವಿ. ರಿಪೋರ್ಟ್. ಕೆನಡಾ ಮೇಲೆ ಕಣ್ಣು ಹಾಕಿದ ಟ್ರಂಪ್. 3 ದೇಶಗಳ ಕೈವಶಕ್ಕೆ ನಡೀತಿದೆ ತಂತ್ರ. ಡೊನಾಲ್ಡ್ ಟ್ರಂಪ್ ಜನವರಿ 25ಕ್ಕೆ ಅಮೆರಿಕ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಆದರೆ ಅದಕ್ಕೂ ಮೊದಲೇ ಅಬ್ಬರಿಸುತ್ತಿದ್ದಾರೆ. ಗ್ರೀನ್ಲ್ಯಾಂಡ್ ಮತ್ತು ಪನಾಮಗಳನ್ನ ಅಮೆರಿಕದಲ್ಲಿ ವಿಲೀನ ಮಾಡಬೇಕು ಅಂತಿದ್ದಾರೆ. ಕೆನಡಾ ದೇಶವನ್ನೇ ಅಮೆರಿಕ ಜೊತೆ ವಿಲೀನ ಮಾಡಲು ತಂತ್ರ ರೂಪಿಸುತ್ತಿದ್ದಾರೆ. Sir Lopez, you said you were considering military force to acquire Panama and Greenland. Are you also considering military force to annex and acquire Canada? No, economic force. Because Canada and the United States, that would really be something. ಟ್ರಂಪ್ ಮಾತಿಗೆ ಕ್ಯಾರೆ ಎನ್ನದ ಜಸ್ಟಿನ್ ಟ್ರುಡೋ. ಈಗ ಹುಡುಗಿಯೆಂದು ಕಿಂಡಲ್ ಮಾಡಿದ ಮಸ್ಕ್. ಎಲನ್ ಮಸ್ಕ್ ಕೂಡ ಕಿಂಡಲ್ ಮಾಡೋ ಕೆಲಸ ಶುರು ಮಾಡಿದ್ದಾರೆ. ಕೆನಡಾ ಯುಎಸ್ ವಿಲೀನ ಪ್ರಸ್ತಾಪ ತಿರಸ್ಕರಿಸಿದ್ದ ಜಸ್ಟಿನ್ ಟ್ರುಡೋರನ್ನು ಮಸ್ಕ್ ಟೀಕಿಸಿದ್ದಾರೆ. ಹುಡುಗಿ, ನೀವು ಇನ್ಮುಂದೆ ಕೆನಡಾದ ಗವರ್ನರ್ ಅಲ್ಲ, ಆದ್ರಿಂದ ನೀವು ಏನು ಹೇಳಿದ್ರು ನಾವು ಕ್ಯಾರೆ ಅನ್ನಲ್ಲ ಎಂದಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಡೀ ಕೆನಡಾವನ್ನು ಕೈವಶಕ್ಕೆ ಮುಂದಾಗಿದ್ದಾರೆ. ಇದು ಭಾಳ ಸ್ವಲ್ಪ ಈಸಿ ಥರ. ನೀವು ಅಮೆರಿಕದ ಮ್ಯಾಪ್ ನೋಡಿದರೆ ಅಮೆರಿಕ ಬರುತ್ತೆ ನೋಡಿ, ಈ ಥರ. ಈಗ ಇಡೀ ಭಾರತ ಬರುತ್ತಲ್ಲ, ಅದೇ ಥರ ಈ ಭಾರತಕ್ಕೆ ಅರ್ಧ ಒಂದು ಗೆರೆ ಹಾಕಿದರೆ ಕೆಳಗಿನ ಭಾಗ ಎಲ್ಲ ಅಮೆರಿಕ ಇದ್ದಂಗೆ, ಮೇಲಿನ ಭಾಗ ಎಲ್ಲ ಕೆನಡಾ ಇದ್ದಂಗೆ. ಓಕೆ, ಸೊ ಹಾಗಾಗಿ ಅದು ಭಾಳ ಹತ್ರ. ಇನ್ನೂ ಕೆಳಗೆ ಹೋದರೆ ಮೆಕ್ಸಿಕೋ ಇದೆ.
ಅಮೆರಿಕದ 51ನೇ ರಾಜ್ಯವಾಗಿ ಮಾಡಿಕೊಳ್ಳಲು ನಿರ್ಧಾರ ಮಾಡಿದ್ದಾರೆ. 50 ರಾಜ್ಯ ಇದೆ ಅಲ್ಲಿ. ಟ್ರಂಪ್ ನಡೆ ಕೆನಡಾದಲ್ಲಿ ಕೋಲಾಹಲ ಎಬ್ಬಿಸಿದೆ. ಇಡೀ ಕೆನಡಾವನ್ನು ಅಮೆರಿಕಕ್ಕೆ ಸೇರಿಸ್ಕೊಳ್ತೀವಿ. ರಿಪೋರ್ಟ್. ಕೆನಡಾ ಮೇಲೆ ಕಣ್ಣು ಹಾಕಿದ ಟ್ರಂಪ್. 3 ದೇಶಗಳ ಕೈವಶಕ್ಕೆ ನಡೀತಿದೆ ತಂತ್ರ. ಡೊನಾಲ್ಡ್ ಟ್ರಂಪ್ ಜನವರಿ 25ಕ್ಕೆ ಅಮೆರಿಕ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಆದರೆ ಅದಕ್ಕೂ ಮೊದಲೇ ಅಬ್ಬರಿಸ್ತಿದ್ದಾರೆ. ಗ್ರೀನ್ಲ್ಯಾಂಡ್ ಮತ್ತು ಪನಾಮಗಳನ್ನ ಅಮೆರಿಕದಲ್ಲಿ ವಿಲೀನ ಮಾಡಬೇಕು ಅಂತಿದ್ದಾರೆ. ಕೆನಡಾ ದೇಶವನ್ನೇ ಅಮೆರಿಕ ಜೊತೆ ವಿಲೀನ ಮಾಡಲು ತಂತ್ರ ರೂಪಿಸ್ತಿದ್ದಾರೆ. Sir Lopez, you said you were considering military force to acquire Panama and Greenland. Are you also considering military force to annex and acquire Panama? No, economic force. Because Canada and the United States, that would really be something. ಟ್ರಂಪ್ ಮಾತಿಗೆ ಕ್ಯಾರೆ ಎನ್ನದ ಜಸ್ಟಿನ್ ಟ್ರುಡೋ. ಈಗ ಹುಡುಗಿಯೆಂದು ಕಿಂಡಲ್ ಮಾಡಿದ ಮಸ್ಕ್. ಎಲನ್ ಮಸ್ಕ್ ಕೂಡ ಕಿಂಡಲ್ ಮಾಡೋ ಕೆಲಸ ಶುರು ಮಾಡಿದ್ದಾರೆ. ಕೆನಡಾ ಯುಎಸ್ ವಿಲೀನ ಪ್ರಸ್ತಾಪ ತಿರಸ್ಕರಿಸಿದ್ದ ಜಸ್ಟಿನ್ ಟ್ರುಡೋರನ್ನು ಮಸ್ಕ್ ಟೀಕಿಸಿದ್ದಾರೆ. ಹುಡುಗಿ, ನೀವು ಇನ್ಮುಂದೆ ಕೆನಡಾದ ಗವರ್ನರ್ ಅಲ್ಲ, ಆದ್ರಿಂದ ನೀವು ಏನು ಹೇಳಿದ್ರು ನಾವು ಕ್ಯಾರೆ ಅನ್ನಲ್ಲ ಎಂದಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನ್ಯೂಸ್ ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಡೀ ಕೆನಡಾವನ್ನು ಕೈವಶಕ್ಕೆ ಮುಂದಾಗಿದ್ದಾರೆ. ಇದು ಭಾಳ ಸ್ವಲ್ಪ ಈಸಿ ಥರ. ನೀವು ಅಮೆರಿಕದ ಮ್ಯಾಪ್ ನೋಡಿದರೆ ಅಮೇರಿಕ ಬರುತ್ತೆ ನೋಡಿ, ಈ ಥರ. ಈಗ ಇಡೀ ಭಾರತ ಬರುತ್ತಲ್ಲ, ಅದೇ ಥರ ಈ ಭಾರತಕ್ಕೆ ಅರ್ಧ ಒಂದು ಗೆರೆ ಹಾಕಿದರೆ ಕೆಳಗಿನ ಭಾಗ ಎಲ್ಲ ಅಮೇರಿಕ ಇದ್ದಂಗೆ, ಮೇಲಿನ ಭಾಗ ಎಲ್ಲ ಕೆನಡಾ ಇದ್ದಂಗೆ. ಓಕೆ, ಸೊ ಹಾಗಾಗಿ ಅದು ಭಾಳ ಹತ್ರ. ಇನ್ನೂ ಕೆಳಗೆ ಹೋದರೆ ಮೆಕ್ಸಿಕೋ ಇದೆ. ಅಮೆರಿಕದ 51ನೇ ರಾಜ್ಯವಾಗಿ ಮಾಡಿಕೊಳ್ಳಲು ನಿರ್ಧಾರ ಮಾಡಿದ್ದಾರೆ. 50 ರಾಜ್ಯ ಇದೆ ಅಲ್ಲಿ. ಟ್ರಂಪ್ ನಡೆ ಕೆನಡಾದಲ್ಲಿ ಕೋಲಾಹಲ ಎಬ್ಬಿಸಿದೆ. ಇಡೀ ಕೆನಡಾವನ್ನು ಅಮೆರಿಕಕ್ಕೆ ಸೇರಿಸ್ಕೊಳ್ತೀವಿ. ರಿಪೋರ್ಟ್. ಕೆನಡಾ ಮೇಲೆ ಕಣ್ಣು ಹಾಕಿದ ಟ್ರಂಪ್. 3 ದೇಶಗಳ ಕೈವಶಕ್ಕೆ ನಡೀತಿದೆ ತಂತ್ರ. ಡೊನಾಲ್ಡ್ ಟ್ರಂಪ್ ಜನವರಿ 25ಕ್ಕೆ ಅಮೆರಿಕ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಆದರೆ ಅದಕ್ಕೂ ಮೊದಲೇ ಅಬ್ಬರಿಸ್ತಿದ್ದಾರೆ. ಗ್ರೀನ್ಲ್ಯಾಂಡ್ ಮತ್ತು ಪನಾಮಗಳನ್ನ ಅಮೆರಿಕದಲ್ಲಿ ವಿಲೀನ ಮಾಡಬೇಕು ಅಂತಿದ್ದಾರೆ. ಕೆನಡಾ ದೇಶವನ್ನೇ ಅಮೆರಿಕ ಜೊತೆ ವಿಲೀನ ಮಾಡಲು ತಂತ್ರ ರೂಪಿಸ್ತಿದ್ದಾರೆ. Sir Lopez, you said you were considering military force to acquire Panama and Greenland. Are you also considering military force to annex and acquire Panama? No, economic force. Because Canada and the United States, that would really be something. ಟ್ರಂಪ್ ಮಾತಿಗೆ ಕ್ಯಾರೆ ಎನ್ನದ ಜಸ್ಟಿನ್ ಟ್ರುಡೋ. ಈಗ ಹುಡುಗಿಯೆಂದು ಕಿಂಡಲ್ ಮಾಡಿದ ಮಸ್ಕ್. ಎಲನ್ ಮಸ್ಕ್ ಕೂಡ ಕಿಂಡಲ್ ಮಾಡೋ ಕೆಲಸ ಶುರು ಮಾಡಿದ್ದಾರೆ. ಕೆನಡಾ ಯುಎಸ್ ವಿಲೀನ ಪ್ರಸ್ತಾಪ ತಿರಸ್ಕರಿಸಿದ್ದ ಜಸ್ಟಿನ್ ಟ್ರುಡೋರನ್ನು ಮಸ್ಕ್ ಟೀಕಿಸಿದ್ದಾರೆ. ಹುಡುಗಿ, ನೀವು ಇನ್ಮುಂದೆ ಕೆನಡಾದ ಗವರ್ನರ್ ಅಲ್ಲ, ಆದ್ರಿಂದ ನೀವು ಏನು ಹೇಳಿದ್ರು ನಾವು ಕ್ಯಾರೆ ಅನ್ನಲ್ಲ ಎಂದಿದ್ದಾರೆ.